ವಿಭಾಗದಲ್ಲಿ ಏನು ಆಟಗಾರ ನೋಡುವ ಅವರು ನಿಮ್ಮಲ್ಲಿ ಯಾವುದೇ ವಾದ ವಿವಾದ ಇದೀಗ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಜೆಕೆ ಅಕಾಡೆಮಿ ಕಾಸರಗೋಡು ತಂಡದ ಕೌಶಿಕ್. ಪಂದ್ಯದ ಆರಂಭಿಕ ಹಂತದಲ್ಲಿ ಯಾವ ರೀತಿಯಾದಂತಹ ಪ್ರದರ್ಶನವನ್ನು ನೀಡುತ್ತಾರೆ ಎರಡು ತಂಡದ ಆಟಗಾರರನ್ನು ಕಾದು ನೋಡಬೇಕಾಗಿದೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿ ಜೆಕೆ ಅಕಾಡೆಮಿ ಕಾಸರಗೋಡು ತನ್ನ ಮೊದಲನೇ ಅಂಕವನ್ನು ಇಲ್ಲಿ ಪಡೆಯಲು ಯಶಸ್ವಿಯಾಗಿದೆ. ಆಳ್ವಾಸ್ ಮೂಡಬಿದ್ರೆಯ ಸತ್ತ ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್ 2-0 ಒಂದು ಉತ್ತಮವಾದಂತಹ ಆರಂಭವನ್ನು ಕಂಡುಕೊಂಡಿದ್ದಾರೆ ಜೆಕೆ ಅಕಾಡೆಮಿ ಕಾಸರಗೋಡು. ದಾಳಿ ವಿಭಾಗದಲ್ಲಿ ಜೆಕೆ ಅಕಾಡೆಮಿ ತಂಡದ ಆಶೀಶ್ ಲೆಫ್ಟ್ ರೈಟ್ಗೆ ವಾಪಸ್ ಆಗಿದ್ದಾರೆ. ರಕ್ಷಿತ್ ಪೂಜಾರಿ ಜೂನಿಯರ್ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಪ್ರೋ ಕಬಡ್ಡಿಯಲ್ಲೂ ಸಹ ಪ್ರತಿಷ್ಠಿತ ಆಟಗಾರ. ಈ ಬಾರಿ ಅದ್ಭುತವಾದಂತಹ ಎಸ್ಕೇಪ್. ಜೆಕೆ ಅಕಾಡೆಮಿ ತಂಡದ ಪರವಾಗಿ ದಾಳಿ ವಿಭಾಗದಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ತಂಡದ ಕೌಶಿಕ್. ಆರು ಆಟಗಾರರು ಸಾಕಷ್ಟು ಪ್ರಯತ್ನ ಆಯಿತು. ಡಿಫೆನ್ಸ್ ಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿದೆ. ಮತ್ತೆ ದಾಳಿ ವಿಭಾಗದಲ್ಲಿ ರಕ್ಷಿತ್ ಪೂಜಾರಿ ಕಬಡ್ಡಿ ಕ್ರೀಡೆಯ ಮೂಲಕ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಆತನ ಆಟವನ್ನು ಮೆಚ್ಚಿ ಇಂಡಿಯನ್ ಪೋಸ್ಟಲ್ ಆತನಿಗೆ ಉದ್ಯೋಗವನ್ನ ನೀಡಿದೆ. ಮೈಸೂರಿನ ಕುಂಬಾರಕೊಪ್ಪಲು ಮೂಲದ ಆಟಗಾರ ರಕ್ಷಿತ್ ಪೂಜಾರಿ ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದ ಹೆಮ್ಮೆ ಆಟಗಾರ. It's a 2-all tie. ಜೆಕೆ ಅಕಾಡೆಮಿ ಕಾಸರಗೋಡು ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಆದಿತ್ಯ ಫುಟ್ಬಾಲ್ ಮಿಸ್ ಆಯಿತು. ಸರಿಯಾದ ಸಮಯಕ್ಕೆ ಆಳ್ವಾಸ್ ಮೂಡಬಿದ್ರೆ ಒಂದು ಅದ್ಭುತವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿದ್ದಾರೆ. ಶ್ರೀವಾಸ್ ತಳಿ ಆಳ್ವಾಸ್ ತಂಡದ ಮತ್ತೋರ್ವ ಯುವ ಪ್ರತಿಭೆ ವೇಗದ ಪಾದಗಳಿಂದ ಆದರೆ ಇಲ್ಲಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ ವಿಭಾಗದ ಜೆಕೆ ಅಕಾಡೆಮಿ ತಂಡದ ಜರ್ಸಿ ನಂಬರ್ 21 ಆಟಗಾರ ಇಲ್ಲಿ ಅದ್ಭುತವಾಗಿರ್ತಕ್ಕಂತಹ ಟ್ಯಾಕಲ್ ಮಾಡಿಕೊಳ್ತಾ ಇದ್ದಾರೆ. ಟ್ಯಾಕಲ್ಗೆ ಬಲಿಯಾದಂತಹ ಆಟಗಾರ ಶ್ರೀವಾಸ್. ಜೆಕೆ ಅಕಾಡೆಮಿ ಮತ್ತೋರ್ವ ಆಟಗಾರ ಜರ್ಸಿ ನಂಬರ್ 8 ಶೂಟ್ ಮಾಡುವಂತ ಪ್ರಯತ್ನ. ನಿಧಾನಗತಿಯಲ್ಲಿ ಡಿಫೆಂಡರ್ಗಳಿರುವ ಸಂದರ್ಭ ಆಳ್ವಾಸಿನ ಪಂಚಪಾಂಡವರ ಪತ್ರಕೋಟೆಗೆ ಲಗ್ಗಿಟ್ಟಿದ್ದಾನೆ ಕೌಶಿಕ್ ಜರ್ಸಿ ನಂಬರ್ 15 ಆಟಗಾರ. ಕಾಸರಗೋಡು ಮೂಲದ ಈ ಆಟಗಾರ ಕೌಶಿಕ್. ಮತ್ತೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ 4-3 ಪಂದ್ಯ. ಒಂದು ಅಂಕದ ಮುನ್ನಡೆಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು. ಅದ್ಭುತವಾದಂತಹ ಒಂದು ದಾಳಿ ರಕ್ಷಿತ್ ಪೂಜಾರಿ. ಲೆಫ್ಟ್ ಇನ್ ಜಾಗದಲ್ಲಿದ್ದಂತ ಆಟಗಾರರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 4 ಈಚ್ 4-4 ಸಮಘಟ್ಟದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ ಅಜಿತ್ ಆಶೀಶ್ ಸಾಧ್ಯವಾಗ್ತಾ ಇದೆ. ಶ್ರೀವಾಸ್ ದಾಳಿ ಇಲ್ಲೂ ಐವರು ಡಿಫೆಂಡರ್ ನಡುವೆ ಹೋರಾಟ. ಬ್ಯಾಟಿಂಗ್ನ ಪ್ರಯತ್ನಗಳು ವಂಚಕರ ವಿಭಾಗದಲ್ಲಿ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ತೀರ್ಥವರ್ಣರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರೆ ಶ್ರೀಯುತ ನಿತೇಶ್ ಅವರು ಹಾಗೂ
ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ಶ್ರೀಯುತ ನಂಜೇಶ್ ಗೌಡರು. ನೋ ರಿವ್ಯೂ. ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ತೀರ್ಪುಗಾರರ ತೀರ್ಮಾನವೇ ಅದು ಅಂತಿಮ ತೀರ್ಮಾನ. ಹಲವಾರು ರಾಷ್ಟ್ರೀಯ ತಂಡದಲ್ಲಿ ಆಡಿದ ಅನುಭವದೊಂದಿಗೆ ಕರ್ನಾಟಕ ತಂಡವನ್ನು ಬದಲಿಸಿದಂತಹ ಮೈಸೂರಿನ ಬಂದಿವೆ. ಇಂಡಿಯಾ ಪೋಸ್ಟಲ್ನಲ್ಲಿ ಉದ್ಯೋಗ ಪಡೆದಿರತಕ್ಕಂತಹ ಆಟಗಾರ ಎಂಪಿ ರೈಡನ್ನು ಮಾಡಿದ ಈಗ ಆಶೀಶ್ ದಾಳಿಯಲ್ಲಿ ಜೆಕೆ ಅಕಾಡೆಮಿ ದಾಳಿಯಲ್ಲಿ ಶ್ರೀನಿವಾಸ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. Third right, JK third right. It's a 2-hour die. 6-4 in favor of JK Alvas Modavit. ಈ ಪಂದ್ಯದ ವೀಕ್ಷಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದು ಕಾಣಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಭಾನುವಾರ ಸೀರಿಯಲ್ಗೆ ರಜಾ ದಿನ. ಇಂದು ಮಾತ್ರ ಸತ್ಯ, ನೂತಿಗೆ ನೂತಂಗಿ ಸತ್ಯ. 5 ಆಟಗಳ ನಡುವೆ ಆಳ್ವಾಸ್ ಮೂಡಬಿದ್ರೆಯ ಸತ್ತಾರ್ ಬೋನಸ್ ಇಲ್ಲದಂತ ಕ್ವಾರ್ಟರ್ ಫೈನಲ್ ಪಂದ್ಯ. 6-5 ಆಳ್ವಾಸ್ ಮೂಡಬಿದ್ರೆ ತಂಡದ ಪರವಾಗಿ. 6-5 in favor of ಆಳ್ವಾಸ್ ಮೂಡಬಿದ್ರೆ. इस बार 15 नंबर जर्सी श्रीनिवास. इस बार 5 खिलाड़ियों के बीच में लेफ्ट राइडर देखना होगा डिफेंस में जेके अकेडमी क्या टैकल कर पाए. बोनस ऑफ है, बहुत अंदर जाकर अंक लेने की कोशिश और फिर से काली हाथ. जेके अकाಡೆಮಿ ತಂಡದ ಕೌಶಿಕ್ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಅಂಕಿ ಅಂಶ ಪಟ್ಟಿಯಲ್ಲಿ ಎಸ್ಡಿಎಂ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಸಂಸ್ಥೆ ಆಳ್ವಾಸ್ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. 6-5 ಎಂಬಂತೆ ಪಂದ್ಯ ಸಾಗಿ ಬರ್ತಾ ಇದೆ. ಆಶೀಶ್ ಮುಖೇನವಾಗಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸೆಕೆಂಡ್ ಕವರ್ ವಿಭಾಗ ಕಿಕ್ ಅನ್ನು ಮಾಡಿದ್ದಾರೆ. Alvas third right. ರಕ್ಷಿತ್ ಭೂಷಾರಿ ಅವರನ್ನ ಹೊರಭಾಗಕ್ಕೆ ಕಟ್ಟುವಲ್ಲಿ ಸಫಲವಾಗ್ತಾ ಇದೆ. 6-6 ಪಂದ್ಯ ಸಾಗ್ತಾ ಇದೆ. 6-6 ಸಮಫಲ. ಇದು ಮಾಡು ಇಲ್ಲವೇ ಬಳಿ. ವೇಗದ ಪಾದಚರಣೆಯಲ್ಲಿ ಶ್ರೀನಿವಾಸ್ ಅವರು ಪಾದರಸದಂತೆಯೇ ಶ್ರೀನಿವಾಸನ ಬದಲು ಬೀಸ್ತಾ ಇದೆ. ಅಡ್ವಾನ್ಸ್ ಟ್ಯಾಕಲ್ ನಲ್ಲಿ ಸಫಲತೆಯನ್ನು ನಾಲ್ವರು ಡಿಫೆಂಡರ್ ಎದುರಿಸಿರುವ ಜಿಟಿಯ ಕೌಶಿಕ್ ದಾಳಿ. 7-6 in favor of JK ಅಕಾಡೆಮಿ ಕಾಸರಗೋಡು. ಎನ್ಎಂಸಿ ವರ್ಸಸ್ ಫ್ರೆಂಡ್ಸ್ ಐವರ್ನಾಡ್ ಮುಂದಿನ ಪಂದ್ಯಾಟಕ್ಕೆ ನಿಮಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ವರ್ಸಸ್ ಫ್ರೆಂಡ್ಸ್ ಐವರ್ನಾಡು 3ನೇ ಸೆಮಿಫೈನಲ್ ಪಂದ್ಯಾಟ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ದಯವಿಟ್ಟು ತಂಡಗಳು ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿ. 7-6 ಮಧ್ಯದಾಳಿಯಲ್ಲಿ ಆಳ್ವಾಸ್ ಮೂಡಬಿದ್ರೆಯ ಯುವ ದಾಳಿಗಾರ ಸತ್ತಾರ್ ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸಿದಂತ ಒಬ್ಬ ಯುವ ಆಟಗಾರ. ಡಿಫೆನ್ಸ್ ಭಾಗದಲ್ಲಿ ರಕ್ಷಣಾತ್ಮಕ ಆಟದಲ್ಲಿ ಕಾಣಬಹುದಾಗಿದೆ. ಯಾವುದೇ ಅಂಕ ಗೆಳೆಯರ ಬಳಗ ಐಬರ ನಾಡು ಯುವರಾಜ್ ಸಂಘ ಅಂತಾರಾಜ್ಯ ಮಟ್ಟದ ಪುರುಷರ ಹೊಸಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಾಗರವೇ ಈ ಪಂದ್ಯದ ವೀಕ್ಷಣೆಗೆ ಹರಿದು ಬರ್ತಾ ಇದ್ದಾರೆ. ಲೊಕೇಶನ್ ಲೇಟ್ ಆಯ್ತಾ? ಲೆಫ್ಟ್ ಕಾರ್ನರ್ ಭಾಗದಲ್ಲಿ
ಇಲ್ಲಿ ಆಯೋಜಕರ ಸೂಚನೆ ದಯವಿಟ್ಟು ಗಮನಿಸಿಕೊಳ್ಳಿ. ನಿನ್ನೆಯ ರೀತಿಯಲ್ಲಿ ವೇದಿಕೆಯ ಎಡಭಾಗದ ಗ್ಯಾಲರಿಯನ್ನ ಮಹಿಳೆ ಬಲಭಾಗದ ಗ್ಯಾಲರಿಯ ಮಹಿಳೆಯರಾಗಿ ಮೀಸಲಿಸಲಾಗಿದೆ. ದಯವಿಟ್ಟು ಅಲ್ಲಿ ಕುಳಿತಿರುವಂತಹ ಎಲ್ಲ ಮಹನೀಯರು ಈ ಭಾಗವನ್ನು ಸಂಗ್ರಹಿಸಬೇಕು. ನಿಮಗಾಗಿ 2 ಅದ್ಭುತ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದರೆ. ಒಂದು ಗ್ಯಾಲರಿಯನ್ನ ವೇದಿಕೆಯ ಬಲಭಾಗದ ಗ್ಯಾಲರಿಯನ್ನ ಮಹಿಳೆಯರಿಗಾಗಿ ಮೀಸಲಿಸಲಾಗಿದೆ. ದಯವಿಟ್ಟು ತಾವೆಲ್ಲ ಸಂಗ್ರಹಿಸಬೇಕು. ಅದೇ ರೀತಿ ಕುಳಿತುಕೊಂಡಂತಹ ಮಹಿಳೆಯರು ಆದಷ್ಟು ಹತ್ತಿರದಲ್ಲಿ ಕುಳಿತುಕೊಳ್ಳಬೇಕು. ಇನ್ನಷ್ಟು ಮಹಿಳೆಯರು ಬರಲಿಕ್ಕಿದ್ದಾರೆ, ನಿಮ್ಮ ಊರಿನ ಅಕ್ಕಂದಿರು ಬರಲಿಕ್ಕಿದ್ದಾರೆ. ದಯವಿಟ್ಟು ತಾವೆಲ್ಲ ಹತ್ತಿರ ಕುಳಿತುಕೊಳ್ಳಬೇಕು. ಸರಿಯಾಗಿ ಸ್ವಲ್ಪ ಹೊತ್ತಲ್ಲಿ ಮೈಂಡ್ ಗೋರ ಶುರುವಾಗುವುದು. ಓಕೆ, ಥ್ಯಾಂಕ್ ಯು. ಹೊಸದರಲ್ಲಿ ಗ್ಯಾಲರಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ವಹಿಸಬೇಕಂತೇಳಿ ಗೆಳೆಯರು ಸಂಘಟದ ವೀಕ್ಷಣೆಗಾಗಿ ಆಗಮಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರ ಮತ್ತು ಹಿಂದೂ ಸಂಘಟನೆಗಳು ತೊಡಗಿಸಿಕೊಂಡಂತಹ ಶ್ರೀ ಲತೀಶ್ ಗುಂಡ್ಯ ನಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮ ಗುರುತಿಸಿಕೊಳ್ತಾ ಇದ್ದಾವೆ. ಸ್ವಾಗತ ಬಯಸಿದ ಶ್ರೀ ಲತೀಶ್ ಗುಂಡ್ಯ ಅವರೇ. ಸಾಂತ್ವನ ಪಡೆಯಬೇಕಾದ ತಮ್ಮ ಆಯ್ತು. ಲೆಫ್ಟ್ ಇನ್ ಜಾಗದಲ್ಲಿ ಚಾರ್ಜ್ ಕರೆದ ಬೇಗ ಬಾಲ್ ತಂದು ಆಂಕಲ್ ಹೊರಗೆ ಬಂದಾಗಿದ್ದಾರೆ. ಸುರುಕಿದ ಪಾದಗಳ ಚಲನೆಯೊಂದಿಗೆ ಸತ್ತ 2 ಹಂತಗಳಲ್ಲಿ ಪಡೆಯಲು ಯಶಸ್ಸಾಗಿದೆ. 8 ಈಚ್ 8ರಲ್ಲಿ ಪಂದ್ಯ. 8 ಈಚ್. ಐವರ ನಾಡಿನ ಪ್ರೇಕ್ಷಕರೇ, ನೀವಿಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಮ್ಯಾಚ್ ಅಲ್ಲಿ ಏನು ಅಷ್ಟು ಮಜಾ ಇರಲ್ಲ. ನಿಮ್ಮ ಜೋರಾದ ಚಪ್ಪಾಳೆ ಬಂದ್ರೆ ಪಂದ್ಯದಲ್ಲಿ ಏನಾದರೂ ರೋಚಕ ಕ್ಷಣಗಳನ್ನು ನಾವು ನೋಡಬಹುದು. It's a duke of time. Yes. ಯುವಕಾಯದ ನವ ಯುವಕಾಯದ ಆದಿತ್ಯನ ಭದ್ರವಾದ ಮೂಲತಃ ದಕ್ಷಿಣ ಜಿಲ್ಲೆಯ ಆಟಗಾರ ಆದಿತ್ಯ ಈ ಬಾರಿ ಬಂಧನವಾಗದಾಗ ಅಂಶ ಪಟ್ಟಿಯಲ್ಲಿ 9-8 in favor of ಆಲ್ವಾಸ್. 1 ಅಂಕದ ಅಂಥ ಮುನ್ನಡೆಯಲ್ಲಿದೆ. ರಕ್ಷಿತ್ ಪೂಜಾರಿ ಜೂನಿಯರ್ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಅದ್ಭುತವಾದಂತಹ ಕಿಕ್ ಮುಖೇನ ಮದಕದಲ್ಲಿ ಪಡೆಯುವ ಯಶಸ್ಸಾಗಿದೆ. 10-8ರಲ್ಲಿ ಪಂದ್ಯ. 10-8 in favor of ಆಳ್ವಾಸ್ ಮೂಡಬಿದ್ರೆ. ಈಗ ದಾಳಿಯಲ್ಲಿ ಅಜಿತನ ತಾಳಿಯನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಜಿಮ್ಮಿ ಅಕಾಡೆಮಿ ತಂಡದ ಮಧ್ಯದ ಪ್ರತಿಭೆ ಸಂಭವದ ಸಂಖ್ಯೆದ ಸೇರ್ಪಡೆ ಜೆಕೆ ಅಕಾಡೆಮಿ ಕಾಸರಗೋಡು ತಂಡಕ್ಕೆ. ಕೇವಲ ಡಿಫೆಂಡರ್ಗಳಿರುವ ಸಂದರ್ಭ ಸುವರ್ಣಕಲವಾಗಿದೆ. ಸನ್ನಿವೇಶವನ್ನು ಬಳಸಿಕೊಳ್ಳುತ್ತಾ ನೋಡಬೇಕಾಗಿದೆ. ಜೆಕೆ ಅಕಾಡೆಮಿ ರಕ್ಷಿತ್ ಅವರು ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿರುವ ಸಂದರ್ಭದಲ್ಲಿ ದಾಳಿಗಾರರನ್ನ ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇರುತ್ತೆ. ಇದರೊಂದಿಗೆ ನಂತರ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಹುಡುಗರು. ಇದು ಐವರ್ನಾಡ್ನ ಹುಡುಗರ ಸುಪ್ಪಟ ಜವಾಗಿದೆ. ದ್ವಿತೀಯಾರ್ಧದ ಪಂದ್ಯ ಈಗ ಆರಂಭಗೊಂಡಿದೆ. ಆಳ್ವಾಸ್ ಮೂಡಬಿದ್ರೆಯ ಸತ್ತ. ಕಳೆದ ದಾಳಿಯಲ್ಲಿ ಅವಳಿ ಅಂಕಗಳೊಂದಿಗೆ ಸೂಪರ್ ರೈಡ್ ಅನ್ನು ಮಾಡಿದಂತಹ ಸತಾರ್ ಅದೇ ಆತ್ಮವಿಶ್ವಾಸದಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಜೆಕೆ ಅಕಾಡೆಮಿ ತಂಡದ ಪರವಾಗಿ ಕಾಸರಗೋಡು ಜಿಲ್ಲೆಯ ಕೇರಳದ ಬರುವ ಪ್ರಮುಖ ಆಟಗಾರನ ಗುರುತಿಸಿಕೊಳ್ಳುವಂತಹ ಅಜಿ. ಕರ್ನಾಟಕ ಭಾಗದಲ್ಲೂ ಕೂಡ ಹಲವಾರು ಪಂದ್ಯವನ್ನು ಆಡಿದಂತಹ ಅನುಭವಗಳಿದೆ. ಇಲ್ಲಿ ಅಜಿಗೆ ಬಂದು ಲಭಿಸ್ತಾ ಇದೆ. ಸಡಲ್ ಮುಂದುವರಿತಾ ಇದೆ. ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದೆ. ರಕ್ಷಿತ್ ಪೂಜಾರಿ ಏಕಾಂಗಿಯಾಗಿ ಡಬಲ್ ಆಂಕಲ್ ಹೋಲ್ಡ್ ಜಂಪ್ ಮಾಡುವ ಪ್ರಯತ್ನವಿತ್ತು. ಆದರೆ ಇಲ್ಲಿ ಕೌಶಿಕ್ ಮುಖೇನವಾಗಿ ಅದ್ಭುತವಾಗಿರ್ತಕ್ಕಂತಹ ಟ್ಯಾಕಲ್ ಬರ್ತಾ ಇದೆ. ಡಬಲ್ ಆಂಕಲ್ ಹೋಲ್ಡ್ ಮುಖೇನವಾಗಿ ಬರುವ ಶ್ರೇಷ್ಠ ಮಟ್ಟದ ದಾಳಿಗಾರರನ್ನ ಬಂಧಿಸ್ತಾ ಇದೆ ಇಲ್ಲಿ ಜೆಕೆ ಅಕಾಡೆಮಿ ಆಟಗಾರ. 11 ಈಚ್ 11-11ರಲ್ಲಿ ಪಂದ್ಯ. ಪ್ರೇಕ್ಷಕರೇ
ಮರುಬಲ. ಅದೆಷ್ಟು ಸೂಪರ್ ಟ್ಯಾಕಲ್ಗಳು, ಸೂಪರ್ ತಿರುವನ್ನು ನೀಡಿದೆ. ಈ ಬಾರಿ ಕಾದು ನೋಡ್ಬೇಕಾಗಿದೆ. ಮತ್ತೆ ಒಂದೊಳ್ಳೆ ಅವಕಾಶ ಜೆಕೆ ಅಕಾಡೆಮಿ ಕಾಸರಗೋಡು ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಠಾಣೆ ವಿಭಾಗದಲ್ಲಿ ಆಳ್ವಾಸ್ ಮೂಡಬಿದ್ರೆಯ ಸತ್ತ ಮೂರು ರಾಜಕೀಯ ನಡುವೆ ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಐವರನಾಡಿಗೆ ಆಗಮಿಸಿರುವಂತಹ ಪ್ರೇಕ್ಷಕರಷ್ಟೇ ಅಲ್ಲ, ಪಂದ್ಯವನ್ನು ವೀಕ್ಷಿಸುವುದಕ್ಕೆ ಸಹಕರಿಸ್ತಾ ಇದ್ದಾರೆ ನಮ್ಮ ಸುದ್ದಿ ವಾಹಿನಿ. ಈ ಪಂದ್ಯದ ವೀಕ್ಷಣೆ ಮಾಡಿದ್ರೆ ಅದು ಐವರ್ನಾಡಿನ ಪ್ರೀತಿಯ ಮೇಲೆ ಕಬಡ್ಡಿಯ ಪ್ರೀತಿ. 48,000 ವೀಕ್ಷಕರಿದ್ರೆ ಈ ಒಂದು ಮೈದಾನಕ್ಕೆ ಸಾವಿರಾರು ಸಂಖ್ಯೆ ಪ್ರೇಕ್ಷಕರು ಸಹ ಹರಿದು ಬಂದು ಪಂದ್ಯವನ್ನು ವೀಕ್ಷಿಸಿದ್ದಾರೆ. ಒಟ್ಟಾರೆಯಾಗಿ 50,000ಕ್ಕೂ ಹೆಚ್ಚಿನ ವೀಕ್ಷಕರ ಜೊತೆಯಲ್ಲಿ ಈ ಪಂದ್ಯಾಟೂಟ ದಾಳಿಯಲ್ಲಿ ನಂಬರ್ 15 ಆಟಗಾರ ಪ್ರತಿ ಬಾರಿಯೂ ಕೂಡ ತನ್ನ ತಂಡಕ್ಕೆ ತನ್ನ ದೇಶದಲ್ಲಿ ನೆರವಾಗಬಲ್ಲಂತಹ ಉದಯೋನ್ಮುಖ ಪ್ರತಿಭೆ ಗೋಡಿನ ಆಟಗಾರ ಇಲ್ಲಿ ಅಂಕವನ್ನು ಪಡೆದುಕೊಳ್ಳಲು ಔಟ್ ದಾಳಿಯಲ್ಲಿ ಶ್ರೀನಿವಾಸ ಯುವ ಆಟಗಾರ ಲೆಫ್ಟ್ ರೈಡರ್ ನಾಲ್ಕು ಆಟಗಾರ ನಡುವೆ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಆಳ್ವಾಸ್ ಮೂಡಬಿದ್ರೆ ಒಬ್ಬ ಉದಯೋನ್ಮುಖ ಆಟಗಾರ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕಿಕ್ ಮಾಡಿದ್ರು. ಸರಿಯಾದ ಸಮಯಕ್ಕೆ ಟ್ಯಾಕಲ್ ಬಂದಿದೆ. ಅಂಕದ ಮುನ್ನಡೆಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು. ನಾಲ್ಕು ಆಟಗಾರ ನಡುವೆ ಗಾಡಿ ವಿಭಾಗದಲ್ಲಿ ಆದಿತ್ಯ. ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಿಗ್ನಲ್ಗಳನ್ನು ಕೋಚ್ ಅನ್ನ ಮಾಡಬೇಕು. ಸೂಚನೆ ನೋಡಿ, ಪುರುಷರ ವಿಭಾಗದ ಆ ಒಂದು ಗ್ಯಾಲರಿಯಲ್ಲಿ ಕುಳಿತುಕೊಂಡಂತಹ ಪುರುಷರು ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವು ಕಾಲು ಇಟ್ಟ ಜಾಗದಲ್ಲಿ ಕೂಡ ಇನ್ನೊಬ್ಬರಿಗೆ ಕುಳಿತುಕೊಳ್ಳುವಂತೆ ಸೀಟನ್ನು ನಾವು ಕೌಂಟ್ ಮಾಡಬಹುದು. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಸುಮಾರು ಜನ ನಿಂತುಕೊಂಡು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಆದಷ್ಟು ನಾವೆಲ್ಲರೂ ಒಟ್ಟಾಗಿ ಈ ಒಂದು ಪಂದ್ಯದ ವೀಕ್ಷಣೆಯನ್ನು ಪಡೆಯೋಣ. ಇದಕ್ಕೆ ಸಹಕಾರಿಯಾಗಬೇಕು. ನಮ್ಮ ಗೆಳೆಯರ ಬಳಗದ ಸ್ವಯಂ ಸೇವಕರು ಒಮ್ಮೆ ಗ್ಯಾಲರಿಯ ಸುತ್ತ ಬಂದು ಕುಳಿತುಕೊಳ್ಳಲು ಆಸನಕ್ಕೆ ಸುಸಜ್ಜಿತವಾಗಿ ಅಲ್ಲಿ ಒಂದು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸ್ವಯಂ ಸೇವಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಾಳಿ ವಿಭಾಗದಲ್ಲಿ ಕೋಚಿಂಗ್ ಸಮಯವನ್ನ ವ್ಯರ್ಥ ಮಾಡುವಂತ ಒಂದು ಪ್ರಯತ್ನ. ಗೆಳೆಯರ ಬಳಿಕ ಐವರನಾಡು ಇವರ ಆಶ್ರಯದಲ್ಲಿ ಒಂದೊಂದು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ದಿನದ ಪಂದ್ಯ. ಕ್ರೀಡಾ ಪ್ರೇಮಿಗಳು, ಕ್ರೀಡಾ ಪ್ರೇಕ್ಷಕರು ಆಗಮಿಸ್ತಾ ಇದ್ರೆ ಐವರನಾಡಿನ ಪ್ರೇಕ್ಷಕರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಸೂಪರ್ ಸ್ಟ್ರಾಟಜಿಯನ್ನು ಬಳಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ ತಂಡ. ಇದೀಗ ಕೌಶಿಕ್ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂದು ಸಾಗಿಸುವ ಪ್ರಯತ್ನ ಚಾಲನೆ. ಅದ್ಭುತವಾದಂತಹ ಟ್ಯಾಕಲ್ ಸಂದರ್ಭದಲ್ಲಿ ಸತಾರ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೂರು ಆಟಗಾರ ನಡುವ ಸತಾರ್ ಟ್ಯಾಕಲ್. ಸೂಪರ್ ಟ್ಯಾಕಲ್. Scoreboard on 17-14 in favor of JK. ಈ ಒಂದು ಕಬಡ್ಡಿ ಪಂದ್ಯದ ವೀಕ್ಷಣೆಯನ್ನ ಆಳ್ವಾಸ್ ಮೂಡಬಿದ್ರೆ ತಂಡ ಅತ್ಯಂತ ವೇಗವಾಗಿ ಲೆಫ್ಟ್ ರೈಡರ್ಗೆ ವಾಪಸ್ ಆಗಿದ್ದಾರೆ. ಜೆಕೆ ಅಕಾಡೆಮಿ ಕಾಸರಗೋಡು ತಂಡ ಕೌಶಿಕ್ ಜೆಕೆ ಅಕಾಡೆಮಿ ಥರ್ಡ್ ರೈಟ್ ಥರ್ಡ್ ಅಜಿ ಐಶ್ವರ್ಯ ಡಿಪೆಂಡ್ ನಡುವೆ ಆಳ್ವಾಸಿನ ಪಂಚಪಾಂಡವರ ಭದ್ರಕೋಟೆಗೆ ಲಗೆ ಅಜಿ ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂಕವನ್ನು ಪಡೆಯಬೇಕಾದಂತ ಒತ್ತಡದ ಬೋನಸ್ ಇಲ್ಲದಂತ ಸಂದರ್ಭ. ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ ಇದೆ. ಥರ್ಡ್ ರೈಟ್
ಅಗ್ನಿ ಪರೀಕ್ಷೆಯಲ್ಲಿ ಶ್ರೀನಿವಾಸ್. ಎರಡು ತಂಡಗಳು ಕೂಡ ಲಾಸ್ಟ್ 3 minutes ಫಾರ್ ಟೈಮ್. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಂತೆ ಶ್ರೀನಿವಾಸ್ ದಾಳಿ. ಇಲ್ಲಿಯೂ ಕೂಡ ಪಂಚಪಾಂಡವರ ಭದ್ರಕೋಟೆಗೆ ಶ್ರೀನಿವಾಸ್ ಆಗಮನವಾಗ್ತಾ ಇದೆ. ವೇಗದ ಮಲ್ಟಿಪಲ್ ರೈಡ್ ಇದು. ಅದ್ಭುತ ದಾಳಿ. ತನ್ನ ವೇಗದ ಪಾದಚಲನೆಯೊಂದಿಗೆ ಪಾದರಸದಂತೆ ಚಿಮ್ಮಿ ಎಸ್ಕೇಪ್ ಸ್ಕಿಲ್ ಅನ್ನು ಬಳಸಿಕೊಳ್ತಾ ಇದ್ದಾರೆ ಶ್ರೀನಿವಾಸ್. ಮಲ್ಟಿಪಲ್ ರೈಡ್ ಅಂತ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಅಲ್ಪ ಮುನ್ನಡೆಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ತಂಡ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಆಲ್ಮೋಸ್ಟ್ ವಿರುದ್ಧವಾಗಿ. ಇದೀಗ ಜೆಕೆ ಅಕಾಡೆಮಿಯ ಕೌಶಿಕ್ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಸಮಯದ ವ್ಯರ್ಥವನ್ನು ಮಾಡಬಹುದೇ. ಜೆಕೆ ಅಕಾಡೆಮಿ ತಂಡದ ತರಬೇತುದಾರರಾಗಿರುವಂತಹ ಶ್ರೀಯುತ ಶಾಫಿರ್ ಅವರು ಕಳೆದ ಮೊನ್ನೆ ನಡೆದಂತಹ ಒಡಿಸಾದ 71ನೇ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕೇರಳ ತಂಡದ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿ ಈ ಒಂದು 5 ನಾಡಿಗೆ ತಮ್ಮ ಒಂದು ತಂಡವನ್ನು ಪರಿಚಯಿಸಿದ್ದಾರೆ. ಶ್ರೀಯುತ ಶಾಫಿರ್ ಅವರಿಗೆ ಜೋರ ಚಪ್ಪಾಳೆ ಬರಲಿ. ಜೆಕೆ ಅಕಾಡೆಮಿ ಕಾಸರಗೋಡು. Last 2 minutes to go. Okay, 2 minutes ಬಾಕಿ. ಸೂಪರ್ ಟ್ಯಾಂಕರ್ ಆಗಿದೆ ರಕ್ಷಿತ್ ಪೂಜಾರಿ. ಅದ್ಭುತ ಜಂಪ್ ಸ್ಕಿಲ್ ಮುಖೇನವಾಗಿ ತಮ್ಮ ತಂಡಕ್ಕೆ ಸೇರಿಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 18-17 ಇನ್ ಫೇವರ್ ಆಫ್ ಜೆಕೆ. 18-17 ಇನ್ ಫೇವರ್ ಆಫ್ ಜೆಕೆ. ಒಂದಂಕದ ಮುನ್ನಡೆಯಲ್ಲಿದೆ ಜೆಕೆ. ಇಲ್ಲಿ ಕೌಶಿಕ್ ದಾಳಿ. 18-17 ಪಂದ್ಯ. ಒಂದಂಕದ ಮುನ್ನಡೆಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು. ಖಂಡಿತವಾಗಿಯೂ ಪ್ರೇಕ್ಷಕರ ಮನ ಗೆಲ್ತಾ ಇದೆ. ಇದು ಖಂಡಿತವಾಗಿಯೂ ಪೈಸಾ ವಸೂಲ್ ಪಂದ್ಯ. ಸಂಘದ ಸೇರ್ಪಡೆ ಆಗ್ತಾ ಜೆಕೆ ಅಕಾಡೆಮಿ ಕಾಸರಗೋಡು ತಂಡಕ್ಕೆ 19-17 in favor of JK Academy. आखिरी मिनट का खेल अभी बाकी है. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕೊನೆಯ ನಿಮಿಷಗಳು ಮಾತ್ರ ಬಾಕಿ ಇರುವಂತೆ ಕೌಶಿಕ್ ದಾಳಿಯಲ್ಲಿ 19-18 1 ಅಂಕದ ಮುನ್ನಡೆಯಲ್ಲಿ ಜೆಕೆ ಅಕಾಡೆಮಿ. ಕೌಶಿಕ್ ದಾಳಿ ವಿಭಾಗದಲ್ಲಿ ಏನು ಆಟ ನೋಡುವ ಔಟ್ನ ಹಾಸ್ಟೆಲ್ನಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ತಂಡ. ಆಟಗಾರರ ನಡುವೆ ಮುಟ್ಟಿದ್ದೇನೆ ಅನ್ನುವಂತಹ ವಾಗ್ವಾದ. ಆದರೆ ನಮ್ಮಲ್ಲಿರುವುದು ಶ್ರೇಷ್ಠ ಮಟ್ಟದ ಇಂಟರ್ನ್ಯಾಷನಲ್ ನೋ ರಿವ್ಯೂ. Referee is on his final decision. Don't argue. ಆಟಗಾರರು ನಿಮ್ಮಲ್ಲಿ ಯಾವುದೇ ವಾದ ವಿವಾದಕ್ಕೆ ಇಲ್ಲಿ ಅವಕಾಶವಿಲ್ಲ. ತೀರ್ಪುಗಾರರು ಏನು ತೀರ್ಮಾನ ನೀಡ್ತಾರೋ ಅದಕ್ಕೆ ಆಟಗಾರರ ಬದ್ಧರಾಗಿರ್ಬೇಕು. ಇಲ್ಲಿ ಯಾರಿಗೆ ಪರ ಯಾರಿಗೆ ವಿರೋಧ ಇಲ್ಲ. ನಿಷ್ಪಕ್ಷಪಾತವಾದಂತ ನಿರ್ಣಯ. ನಿಮಿಷ ಬರ್ಸಿ. Players don't argue.
ಜೆಕೆ ಅಕಾಡೆಮಿ ಕಾಸರಗೋಡು. One pass to D-point. Arvaz Moravide. ಪಂದ್ಯದಲ್ಲಿ ಎಲ್ಲ ಪ್ಲೇಸ್ ಬರ್ಬೋದು. ವಾಲಂಟಿಯರ್ಸ್ ಎಲ್ಲ ಹೊರಗೆ ಕಳಿಸಿ. NMC versus Friends referee Ashish, umpires Krishna and Ratish Tokkoto, scorer Navin Jain.